ಹೀಗೆ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾ ಡಿ ಕೆ ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ಮಾತನಾಡಿದ್ರು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಸಿಎಂ ಕುರ್ಚಿಗಾಗಿ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡಿದ್ರು ಚಲುವರಾಯಸ್ವಾಮಿ ಅವರು. ಡಿ ಕೆ ಶಿ ಸಿಎಂ ಕುರ್ಚಿ ಬೇಕು ಅನ್ನೋದ್ರಲ್ಲಿ ತಪ್ಪೇನಿದೆ? ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಪ್ರೋಚ್ ಮಾಡ್ತಾರೆ, ಅದನ್ನು ನಾವು ತಪ್ಪು ಅನ್ನೋದಕ್ಕಾಗಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟರು. ಆಮೇಲೆ ಅಧ್ಯಕ್ಷರಾಗಿ DCM ಆಗಿ ಪಕ್ಷದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಡಿ ಕೆ ಶಿ ಅವರು. ದೇವರು, ಗುರುಗಳು, ವರಿಷ್ಠರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವರು. ಡಿ ಕೆ ಶಿವಕುಮಾರ್ ಅವರನ್ನು ನಾನು ನೋಡ್ದಂಗೆ ಅವರೆಲ್ಲ ಅನ್ಯೋನ್ಯವಾಗಿದ್ದಾರೆ. ಹೈಕಮಾಂಡ್ ಜೊತೆ ಆಗಲಿ, ಸಿದ್ದರಾಮಯ್ಯನವ್ರ ಜೊತೆ ಆಗಲಿ ಅನ್ಯೋನ್ಯವಾಗಿದ್ದಾರೆ. ಕಠಿಣವಾದ ಸಂದರ್ಭದಲ್ಲೂ ಹೈಕಮಾಂಡ್ ಎದುರಿಸಿದೆ, ಏನೇ ಸಂದರ್ಭ ಬಂದರು. ಡಿ ಕೆ ಶಿವಕುಮಾರ್ ಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಶಾಸಕರ ಅಭಿಪ್ರಾಯ ಮುಖ್ಯ, ಕೊನೆಯದಾಗಿ ಅದರ ಜೊತೆಗೆ ವರಿಷ್ಠರ ತೀರ್ಮಾನವೂ ಕೂಡ ಮುಖ್ಯ ಆಗುತ್ತೆ. ಹೀಗಂತ ಸಚಿವ ಚಲುವರಾಯಸ್ವಾಮಿ ಅವರಂದರು. ಹೋದಲ್ಲಿ ಬಂದಲ್ಲಿ DCM ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನೂ ಪಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನೂ ಮಾಡ್ತಾ ಇದ್ದಾರೆ. ಒಂದೆಲ್ಲ ಒಂದು ದಿನ ಫಲ ಕೊಟ್ಟೇ ಕೊಡುತ್ತೆ ಅನ್ನುವ ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ನೆಕ್ಸ್ಟ್ ಇನ್ನೊಂದು 2 ವಾರ ಕಳೆದಂತೆ ಡೆಲ್ಲಿಗೆ ಹೋಗ್ತಾರೆ. ಅಂದರೆ ಬಿಹಾರ ಎಲೆಕ್ಷನ್ ಆದ ನೆಕ್ಸ್ಟ್ ಡೇನೇ DCM ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆ ಇದೆ. ಸೊ ಹಾಗಾಗಿ ಅದಾದ ಮೇಲೆ ಏನಾದರೂ ಡೆವಲಪ್ಮೆಂಟ್ ಆಗ್ಬೋದೇನೋ, ಇದ್ರ ಬಗ್ಗೆನೇ ಚಲುವರಾಯಸ್ವಾಮಿ ಅವರು ಅಂದಿದ್ದು. ಕೆ ಶಿವಕುಮಾರ್ ಇದಾರಲ್ಲ, ಡಿ ಕೆ ಶಿವಕುಮಾರ್ ಇಲ್ಲಿವರೆಗೆ ಪಕ್ಷದ ಅಧ್ಯಕ್ಷರಾಗಿ DCM ಆಗಿ ಬಹಳ ಪ್ರಮುಖವಾದ ಖಾತೆನ ಹೇಳಿ ಮಾಡ್ತಾರೆ. ಪಕ್ಷದ ಜವಾಬ್ದಾರಿನ ತುಂಬಾ ಜವಾಬ್ದಾರಿಯುತವಾಗಿ ತಗೊಂಡಿದ್ದಾರೆ. ಅದರಿಂದ ಸೊ ಅವರೇ 10 ಸರಿ ಹೇಳಿದಾರಲ್ಲ, ನನಗೆ ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ ಅಂತ. ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗಲ್ಲ. ಅವರು ನಾಯಕತ್ವದ ವಿಚಾರ ಏನೇ ಇದ್ರು ರಾಹುಲ್ ಗಾಂಧಿ, ಖರ್ಗೆ ಅವರು, ವೇಣುಗೋಪಾಲ್, ಸುರ್ಜೇವಾಲಾ